ಇಲ್ಲಿಯವರೆಗೆ ಮೀರಾಳಿಗೆ ನಿಧಿಯ ಮನೆಯಲ್ಲಿ ಮೊದಲ ದಿನವಾಗಿತ್ತು. ಮನೆಯ ಬಹುತೇಕ ಎಲ್ಲ ಸದಸ್ಯರನ್ನು ಭೇಟಿಯಾಗಿದ್ದಳು. ಆದರೆ ಅವಳು ಅಕ್ಷತ್ ಬಗ್ಗೆ ಎಲ್ಲ ಸದಸ್ಯರ ಬಾಯಿಯಿಂದ ಮಾತ್ರ ಕೇಳಿದ್ದಳು. ಆದರೆ ಒಳಗೊಳಗೆ ಅವನನ್ನು ಭೇಟಿಯಾಗಲು ಕಾತರಳಾಗಿದ್ದಳು. ಮುಂದಿನ ಭಾಗ. ಕೈಮುಖ ತೊಳೆದುಕೊಂಡು ಮೀರಾ ಡೈನಿಂಗ್ ಟೇಬಲ್ ಬಳಿ ಬಂದಳು. ಅಜ್ಜ, ಅಜ್ಜಿ ಮತ್ತು ನಿಧಿ ಆಗಲೇ ಬಂದು ಅಲ್ಲಿ ಕುಳಿತಿದ್ದರು. ರಾಧಾರವರು ಮೀರಾಳನ್ನು ಕುಳಿತುಕೊಳ್ಳುವಂತೆ ಹೇಳಿದರು. ವಿಜಯ್ ಮತ್ತು ಅರ್ಜುನ್ ಕೂಡ ಆಫೀಸ್ನಿಂದ ಬಂದಿದ್ದರು. ಎಲ್ಲರೂ ಬಂದು ಡೈನಿಂಗ್ ಟೇಬಲ್ನ ಸುತ್ತ ಕುಳಿತುಕೊಂಡರು. ಆಹಾರದ ಘಮ ಇಡೀ ಹಾಲ್ನಲ್ಲಿ ತುಂಬಿತ್ತು. ಮೀರಾಳ ಕಣ್ಣು ಮಾತ್ರ ಬಾಗಿಲ ಕಡೆಗಿತ್ತು. ಎಲ್ಲರೂ ಬಂದಿದ್ದರು. ಆದರೆ ಯಾರನ್ನು ಅವಳು ಎದುರು ನೋಡುತ್ತಿದ್ದಳೋ ಅವನು ಮಾತ್ರ ಎಲ್ಲಿಯೂ ಕಣ್ಣಿಗೆ ಕಾಣಲಿಲ್ಲ. ರಾಧಾರವರು ಕೂಡ ಎಲ್ಲರೊಂದಿಗೆ ಬಂದು ಊಟಕ್ಕೆ ಕುಳಿತರು. ರಾಧಾರವರು ಎಲ್ಲರನ್ನೂ ನೋಡಿದರು. ಆದರೆ ಅಕ್ಷತ್ ಮಾತ್ರ ಇಲ್ಲ. ಅವರು ಅರ್ಜುನನಿಗೆ ಹೇಳಿದರು, ಅರ್ಜುನ್, ಈ ಅಕ್ಷತ್ ಎಲ್ಲಿ ಉಳಿದುಕೊಂಡಿದ್ದಾನೆ? ಒಂದು ಸಲ ಅವನಿಗೆ ಫೋನ್ ಮಾಡು ಎಂದರು. ಅದಕ್ಕೆ ಅರ್ಜುನ್, ಅಮ್ಮ, ನಾನು ಆವಾಗಲೇ ಅವನಿಗೆ ಫೋನ್ ಮಾಡಿ ಮಾತನಾಡಿದೆ. ಅವನು ಸ್ನೇಹಿತನ ಪಾರ್ಟಿಯಲ್ಲಿದ್ದೇನೆ, ಅಲ್ಲಿಯೇ ಊಟ ಮುಗಿಸಿ ಬರುತ್ತೇನೆ ಎಂದನು ಎಂದು ಹೇಳಿದನು. ರಾಧಾರವರು, ಈ ಹುಡುಗ ಅಂತೂ ಏನೇನು ಮಾಡುತ್ತಾನೋ ಯಾರಿಗೂ ಗೊತ್ತಿಲ್ಲ, ನೀವೆಲ್ಲ ಶುರು ಮಾಡಿಕೊಳ್ಳಿ ಎಂದರು. ರಾಧಾರವರು ಎಲ್ಲರ ತಟ್ಟೆಗೆ ಊಟ ಬಡಿಸತೊಡಗಿದರು. ಅರ್ಜುನ್ ಮೀರಾಳ ಮುಂದೆಯೇ ಕುಳಿತಿದ್ದನು. ಅವನು ಆಗಾಗ ಮೀರಾಳನ್ನು ನೋಡುತ್ತಿದ್ದನು. ಆದರೆ ಮೀರಾ ಎಲ್ಲೋ ಕಳೆದು ಹೋಗಿದ್ದಳು. ಅವಳು ಮತ್ತೆ ಅಕ್ಷತ್ನನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಊಟ ಮಾಡತೊಡಗಿದರು. ರಾಧಾರವರು ಒಂದು ಬಟ್ಟಲಿನಲ್ಲಿ ಕೀರು ಬಡಿಸಿಕೊಂಡು ಮೀರಾಳ ಮುಂದೆ ಇಡುತ್ತಾ ಹೇಳಿದರು, ಇದನ್ನು ನಿನಗಾಗಿಯೇ ನಾನು ವಿಶೇಷವಾಗಿ ಮಾಡಿದ್ದೇನೆ, ತಿಂದು ಹೇಗಾಗಿದೆ ಎಂದು ಹೇಳು ಎಂದರು. ಮೀರಾ ಒಂದು ಚಮಚ ಕೀರು ಬಾಯಿ ಹಾಕಿಕೊಂಡು ರುಚಿ ನೋಡಿದಳು. ಕೀರ್ ತುಂಬ ರುಚಿಯಾಗಿತ್ತು. ಮೀರಾ ಸಂತಸ ವ್ಯಕ್ತಪಡಿಸುತ್ತಾ, ಕೀರ್ ತುಂಬ ಚೆನ್ನಾಗಿದೆ ಆಂಟಿ, ಥ್ಯಾಂಕ್ಸ್ ಅಂದಳು. ಮೀರಾ, ಅಮ್ಮ ಕೀರ್ನ ಜೊತೆಗೆ ತುಂಬ ರುಚಿಕರವಾದ ಅಡುಗೆ ಮಾಡುತ್ತಾಳೆ, ನೀನು ಇಲ್ಲಿಯೇ ಇರು ಮತ್ತು ಅವಳು ಮಾಡುವ ಅಡಿಗೆಯನ್ನು ದಿನಾಲು ತಿನ್ನುವ ಮೂಲಕ ನೀನು ಅವರ ಫ್ಯಾನ್ ಆಗಿಬಿಡುತ್ತೀಯ ಎಂದಳು ನಿಧಿ. ಅದಕ್ಕೆ ಮೀರಾ, ಹಾ ನಿಧಿ, ಅವರು ಮಾಡುವ ಅಡಿಗೆಯನ್ನು ತಿನ್ನುವುದರ ಜೊತೆಗೆ ಹೇಗೆ ಮಾಡುವುದನ್ನು ಕೂಡ ಕಲಿತುಕೊಳ್ಳುತ್ತೇನೆ ಎಂದಳು ಮೀರಾ. ಅದಕ್ಕೆ ಅರ್ಜುನ್, ನಿಮಗೆ ಅಡುಗೆ ಮಾಡಲು ಗೊತ್ತಿಲ್ಲವೇ ಎಂದು ಕೇಳಿದನು. ಈ ಬಾರಿ ಆತುರದಲ್ಲಿ ಕೇಳಿದ ಅವನ ಪ್ರಶ್ನೆಗೆ ಎಲ್ಲರೂ ಅವನತ್ತ ನೋಡತೊಡಗಿದಾಗ ತಡವರಿಸಿ ಹೇಳಿದ, ಅಂದರೆ ಹುಡುಗಿಯರಿಗೆ ಅಡುಗೆ ಮಾಡೋಕೆ ಇಷ್ಟ ಅಲ್ವಾ, ಅದಕ್ಕೆ ಹಾಗೆ ಕೇಳಿದೆ ಅಂದನು ಅರ್ಜುನ್. ಅವನ ಅವಸ್ಥೆಯನ್ನು ನೋಡಿ ಮೀರಾ ಮುಗುಳ್ನಕ್ಕು ಹೇಳಿದಳು, ಇಲ್ಲ, ನನಗೆ ಅಡುಗೆ ಮಾಡಲು ಬರುವುದಿಲ್ಲ, ಅದನ್ನು ಕಲಿತುಕೊಳ್ಳುವ ಅವಶ್ಯಕತೆ ಕೂಡ ಬಂದಿರಲಿಲ್ಲ. ಮನೆಯಲ್ಲಿ ಅಮ್ಮನೇ ಮಾಡುತ್ತಿದ್ದರು ಮತ್ತು ಹಾಸ್ಟೆಲ್ನಲ್ಲಿ ಜಾಲರಿಯಲ್ಲಿ ಲಭ್ಯವಿರುತ್ತಿತ್ತು. ನನಗೆ ಚಹಾ ಮಾಡಲು ಮಾತ್ರ ಗೊತ್ತು ಎಂದಳು. ಅದಕ್ಕೆ ಅರ್ಜುನ್, ನೀವು ಹಾಸ್ಟೆಲ್ನ ಫುಡ್ಡನ್ನು ಹೇಗೆ ತಿನ್ನುತ್ತಿದ್ರಿ? 2 ವರ್ಷಗಳಿಂದ ನಾನೇ ದೆಹಲಿ ಹಾಸ್ಟೆಲ್ನಲ್ಲಿ ಇದ್ದೇನೆ, ಅಲ್ಲಿ ಆಹಾರ ನಿಜವಾಗಿಯೂ ತುಂಬ ಕೆಟ್ಟದಾಗಿರುತ್ತದೆ ಎಂದನು. ಅದಕ್ಕೆ ಮೀರಾ, ಅಷ್ಟೇನು ಕೆಟ್ಟದಾಗಿರೋದಿಲ್ಲ, ಕೆಲವೊಮ್ಮೆ ದಾಲ್ನಲ್ಲಿ ನೀರು ಜಾಸ್ತಿ ಇರುತ್ತೆ, ಆಲೂಗೆಡ್ಡೆ ಪಲ್ಯದಲ್ಲಿ ಆಲೂಗಡ್ಡೆ ಎಲ್ಲಿದೆ ಎಂದು ಹುಡುಕಬೇಕು ಎಂದಳು ನಗುತ್ತಾ. ಮೀರಾಳ ಮಾತಿಗೆ ಎಲ್ಲರೂ ನಗತೊಡಗಿದರು. ಮೀರಾಳಿಗಂತೂ ನಗು ತಡೆಯಲಾಗಲಿಲ್ಲ. ಅರ್ಜುನ್ ಮೀರಾಳನ್ನು ಮಂದಹಾಸ ಬೀರುತ್ತಾ ಪ್ರೀತಿಯಿಂದ ನೋಡುತ್ತಿದ್ದ. ಅವನ ಪಕ್ಕದಲ್ಲಿ ಕುಳಿತಿದ್ದಳು ನಿಧಿ. ಅವಳು ಮೊಣಕೈಯಿಂದ ಅರ್ಜುನ್ಗೆ ಗುದ್ದಿದಳು ಮತ್ತು ಅವನು ನಲುಗುತ್ತಾ ಆ ಕಡೆ ನೋಡಿದನು. ವಿಜಯ್ರವರು ಮೀರಾಳನ್ನು ನೋಡುತ್ತಾ ಹೇಳಿದರು, ಮಗಳೇ, ನಿನಗೆ ಕಾಲೇಜಿನಲ್ಲಿ ಏನಾದರೂ ಬೇಕಾದರೆ ನನಗೆ ತಿಳಿಸು, ಇಲ್ಲಿರುವವರೆಲ್ಲರೂ ನಿನ್ನವರೇ, ನೀನು ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನಿಂತರೆ ನಮಗೆ ತುಂಬ ಸಂತೋಷವಾಗುತ್ತದೆ ಎಂದರು. ಮೀರಾ, ಧನ್ಯವಾದಗಳು ಅಂಕಲ್, ನಾನು ಖಂಡಿತವಾಗಿಯೂ ಶ್ರಮ ಪಡುತ್ತೇನೆ ಮತ್ತು ಯಶಸ್ವಿಯಾಗಿ ತೋರಿಸುತ್ತೇನೆ ಎಂದಳು. ಅವಳ ಮಾತಿಗೆ ತಾತ, ಖಂಡಿತವಾಗಿ ನೀನು ಇದರಲ್ಲಿ ಯಶಸ್ವಿಯಾಗುವೆ ಮತ್ತು ನಿನ್ನ ತಾಯಿಯ ಹೆಸರನ್ನು ಉಳಿಸುವೆ ಎಂದರು. ಎಲ್ಲರೂ ಲಘು ಸಂಭಾಷಣೆ ನಡುವೆ ಊಟ ಮಾಡಿ ಮುಗಿಸಿದರು ಮತ್ತು ನಂತರ ಅಜ್ಜ ಅಜ್ಜಿ ಒಟ್ಟಿಗೆ ವಾಕ್ ಮಾಡಲು ಹೊರಟರು. ಅರ್ಜುನ್ ಎದ್ದು ತನ್ನ ಕೋಣೆಗೆ ಹೋದನು. ಅವನ ತಂದೆ ಹಾಲ್ನಲ್ಲಿ ಕುಳಿತು ಸುದ್ದಿ ನೋಡತೊಡಗಿದರು ಮತ್ತು ರಾಧಾರವರು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸತೊಡಗಿದರು. ನಿಧಿ ಮೀರಾಳೊಂದಿಗೆ ಬಾಲ್ಕನಿಗೆ ಬಂದಳು ಮತ್ತು ಇಬ್ಬರು ಮುಂದೆ ತೋಟದಲ್ಲಿ ಅಡ್ಡಾಡುತ್ತಿದ್ದ ಅಜ್ಜ ಅಜ್ಜಿಯರನ್ನು ನೋಡುತ್ತಿದ್ದರು. ಅಜ್ಜ ಅಜ್ಜಿಯರಿಬ್ಬರು ಪರಸ್ಪರ ಕೈ ಹಿಡಿದುಕೊಂಡು ನಡೆಯುತ್ತಿದ್ದರು. ಅವರ ಮಾತುಗಳು ಸ್ಪಷ್ಟವಾಗಿ ಕೇಳಿಸಲಿಲ್ಲ, ಆದರೆ ಕೆಲವೊಮ್ಮೆ ಇಬ್ಬರು ನಡುವೆ ನಗುತ್ತಿದ್ದರು. ಮೀರಾ, ನಾನು ನಿನ್ನನ್ನು ಒಂದು ವಿಷಯ ಕೇಳಬಹುದಾ ಕೇಳಿದಳು ನಿಧಿ. ಅದಕ್ಕೆ ಮೀರಾ, ಕೇಳು ಅಂದಳು. ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಕೇಳಿದಳು ನಿಧಿ. ಮೀರಾ, ಇಲ್ಲ ಅಂದಳು. ಯಾವಾಗಲಾದರೂ ಆಗಬಹುದಲ್ವಾ ಎಂದಳು ನಿಧಿ. ಮೀರಾ, ಇರಬಹುದು. ಅದಕ್ಕೆ ನಿಧಿ, ಏನಿರಬಹುದು? ನೀನು ತುಂಬ ಸುಂದರವಾಗಿದ್ದೀಯ, ನಿನ್ನನ್ನು ಯಾರಾದರೂ ಪ್ರೀತಿಸಬಹುದು ಎಂದಳು. ಅಂದ ಹಾಗೆ ಇವತ್ತು ಇದನ್ನೆಲ್ಲ ಯಾಕೆ ಕೇಳುತ್ತಿದ್ದೀಯ ನೀನು ಎಂದಳು ಮೀರಾ. ಸುಮ್ಮನೆ ಹಾಗೆ. ಈ ಪ್ರೀತಿ ಪ್ರೇಮದ ಬಗ್ಗೆ ನಿನ್ನ ಅಭಿಪ್ರಾಯವೇನು ಮೀರಾ ಎಂದು ಕೇಳಿದಳು ನಿಧಿ. ಅದಕ್ಕೆ ಮೀರಾ ಪ್ರೀತಿ ಎನ್ನುತ್ತಾ ಯೋಚಿಸುತ್ತಾ ಆಚೆ ಈಚೆ ನೋಡಿದಳು. ಅವಳ ಕಣ್ಣುಗಳು ತನ್ನ ಮುಂದೆ ಇದ್ದ ಅಜ್ಜ ಅಜ್ಜಿಯರ ಮೇಲೆ ಬಿದ್ದವು.
ಅವಳು ಅವರ ಕಡೆ ಬೆರಳು ತೋರಿಸುತ್ತಾ ಹೇಳಿದಳು, ಪ್ರೀತಿ ಎಂದರೆ ಅದು ಎಂದು. ಅಂದರೆ ನಿನ್ನ ಅಭಿಪ್ರಾಯ ಅಜ್ಜ ಅಜ್ಜಿಯರ ಹಾಗೆಯಾ ಕೇಳಿದಳು ನಿಧಿ. ಹಾ ನಿಧಿ, ಇಬ್ಬರೂ ತಮ್ಮ ಜೀವನದಲ್ಲಿ ಒಟ್ಟಿಗೆ ಇರುತ್ತಾ ಸುಖ ದುಃಖ ನಗು ಎಲ್ಲವನ್ನೂ ಸಮಾನವಾಗಿ ಹಂಚಿಕೊಂಡಿರಬೇಕು. ನೂರಾರು ಸಮಸ್ಯೆಗಳಿರಬಹುದು, ಆದರೆ ಅವರು ಎಂದಿಗೂ ಒಬ್ಬರನ್ನೊಬ್ಬರು ಬಿಡುತ್ತಿರಲಿಲ್ಲ. ಒಬ್ಬರಿಗೊಬ್ಬರು ಆಸರಿಯಾಗಿ ತಮ್ಮ ಜೀವನದಲ್ಲಿ ಸದಾ ಸಂತಸದಿಂದ ಇದ್ದಿರಬೇಕು. ಆ ಖುಷಿಗೆ ಕಾರಣ ಇಂದು ಅವರ ಮುಖದಲ್ಲಿ ಕಾಣುತ್ತಿದೆ ಎಂದಳು ಮೀರಾ. ಅವಳ ಮಾತಿಗೆ ವಾವ್, ನೀನು ಎಷ್ಟು ಆಳವಾಗಿ ಯೋಚಿಸುತ್ತಿದ್ದೀಯ ಎಂದಳು ನಿಧಿ. ಅದಕ್ಕೆ ಮೀರಾ ಆಳವಾಗಿ ಅಲ್ಲ, ಇರುವ ವಿಷಯನ ಹೇಳಿದೆ ಅಂದಳು ಮೀರಾ. ನೀನು ಹೇಗೆ ಬೇಕಾದರೂ ಯೋಚಿಸು, ನೀನು ಹೇಳುವುದು ಯಾವಾಗಲೂ ಸರಿಯಾಗಿರುತ್ತದೆ. ನೀನು ನನ್ನನ್ನು ನಿನ್ನ ಶಿಷ್ಯೆಯನ್ನಾಗಿ ಮಾಡಿಕೊ, ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಂತಹ ಗುರುಜ್ಞಾನ ನಮಗೆ ತುಂಬ ಬೇಕು ಎಂದಳು ನಿಧಿ. ನಿಧಿಯ ಮಾತಿಗೆ ಮೀರಾ ನಗತೊಡಗಿದಳು. ಹಾಗಾಗಿ ನಿಧಿ ಒಂದು ಕ್ಷಣ ನಗುವಿನಲ್ಲೇ ಕಳೆದು ಹೋದಳು. ಮೀರಾ, ನೀನು ನಗುವಾಗ ತುಂಬ ಚೆನ್ನಾಗಿ ಕಾಣುತ್ತೀಯ, ಯಾವಾಗಲೂ ಹೀಗೆ ಇರು ಎಂದಳು ನಿಧಿ. ಮೀರಾ, ಈ ನಗು ನಿನ್ನಿಂದ ನಿಧಿ, ಇದಕ್ಕೆ ನಾನು ಎಷ್ಟು ಬಾರಿ ಧನ್ಯವಾದ ಹೇಳಿದರೂ ಸಾಕಾಗುವುದಿಲ್ಲ ಎಂದಳು. ಅಲ್ಲೇ ನಿಂತು ಇಬ್ಬರು ಮಾತನಾಡತೊಡಗಿದರು. ಆಗಾಗ ಮೀರಾ ಕಣ್ಣುಗಳು ಮುಖ್ಯ ಗೇಟಿನತ್ತ ಚಲಿಸುತ್ತಿದ್ದವು. ಇದನ್ನು ಗಮನಿಸಿದ ನಿಧಿ, ಯಾಕೆ ನೀನು ಮತ್ತೆ ಮತ್ತೆ ಗೇಟಿನ ಕಡೆ ನೋಡುತ್ತಿದ್ದೀಯಾ? ಯಾರಾದರೂ ಬರುತ್ತಾರಾ ಕೇಳಿದಳು ನಿಧಿ. ಅದಕ್ಕೆ ಮೀರಾ, ನೀನು ಏನು ಬೇಕಾದರೂ ಹೇಳಬಹುದು. ನಿಧಿ ಹಾಗೆಂದರೆ ಎಂದು ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡಿದಳು ನಿಧಿ. ಮೀರಾ, ಇಲ್ಲಿ ತುಂಬ ಚಳಿ ಇದೆ, ನಾನು ಒಳಗೆ ಹೋಗುತ್ತಿದ್ದೇನೆ ಎಂದಳು. ಅಜ್ಜ ಅಜ್ಜಿಯನ್ನು ಒಳಗೆ ಬರುವಂತೆ ಹೇಳಿ ನಿಧಿ ಕೂಡ ಒಳಗೆ ಬಂದಳು. ಮೀರಾ ಮತ್ತು ನಿಧಿ ತಮ್ಮ ಕೋಣೆಗೆ ಬಂದರು. ನಿಧಿ ಬಂದು ಕಂಬಳಿ ಹೊದ್ದುಕೊಂಡು ಮಲಗಿದ ತಕ್ಷಣ ಮೀರಾ ಹೇಳಿದಳು, ಏನಪ್ಪ ಇದು, 10 ಗಂಟೆಯಾಗಿದೆ ಅಷ್ಟೇ, ಓದುವುದು ಇಲ್ಲವಾ ಕೇಳಿದಳು ಮೀರಾ. ನಿಧಿ, ಈ ಚಳಿಯಲ್ಲಿ ಯಾರು ಓದುತ್ತಾರೆ ಮೀರಾ ಎಂದಳು. ನಾನು ಓದುತ್ತೇನೆ ಮತ್ತು ನನ್ನೊಂದಿಗೆ ನೀನು ಸಹ ಇರುತ್ತೀಯ ಎಂದಳು ಮೀರಾ. ಹೀಗೆ ಹೇಳುತ್ತಾ ನಿಧಿ ಹೊದ್ದುಕೊಂಡಿದ್ದ ಕಂಬಳಿಯನ್ನು ಒಂದೇ ಏಟಿಗೆ ತೆಗೆದಳು ಮೀರಾ. ಏನ್ ಮೀರಾ ನೀನು, ನನಗೆ ಮಲಗಲು ಬಿಡು, ನಾಳೆಯಿಂದ ನಾನು ಓದುತ್ತೇನೆ ಎಂದಳು. ಆದರೆ ಮೀರಾ, ನಾಳೆ ಮಾಡುವುದನ್ನು ಇವತ್ತೇ ಮಾಡು ಎನ್ನುವ ಗಾದೆ ಮಾತನ್ನು ನೀನು ಕೇಳಲಿಲ್ಲವಾ? ಈಗ ಸುಮ್ಮನೆ ಸದ್ದಿಲ್ಲದೆ ಪುಸ್ತಕ ತೆರೆದು ಅಧ್ಯಾಯವನ್ನು ಓದು ಎಂದಳು. ಮೀರಾ ಪುಸ್ತಕವನ್ನು ಅವಳ ಕೈಗೆ ಕೊಟ್ಟು ಅವಳ ಮುಂದೆ ತನ್ನ ಪುಸ್ತಕವನ್ನು ಹಿಡಿದು ಕುರ್ಚಿಯ ಮೇಲೆ ಕುಳಿತು ಓದಲು ಪ್ರಾರಂಭಿಸಿದಳು. ರೂಮಿನ ಕಿಟಕಿ ಬಾಗಿಲುಗಳು ಎಲ್ಲ ಮುಚ್ಚಿದ್ದವು ಮತ್ತು ಹೀಟರ್ ಕೂಡ ಆನ್ ಆಗಿತ್ತು. ಅದಕ್ಕೆ ಚಳಿ ಕಡಿಮೆ ಇತ್ತು. ನಿಧಿ ಒಲ್ಲದ ಮನಸ್ಸಿನಿಂದಲೇ ಪುಸ್ತಕ ಓದತೊಡಗಿದಳು. ಮೀರಾ ತನ್ನ ಪುಸ್ತಕದಲ್ಲಿ ಮಗ್ನಳಾಗಿದ್ದಳು. ಅವಳೆದುರು ಕುಳಿತ ನಿಧಿ ಪುಸ್ತಕವನ್ನು ಕೈಯಲ್ಲಿಟ್ಟುಕೊಂಡು ಆಗಲೇ ನಿದ್ದೆಗೆ ಜಾರಿದ್ದನ್ನು ಅವಳು ಗಮನಿಸಲೇ ಇಲ್ಲ. 1 ಗಂಟೆಯ ನಂತರ ಮೀರಾ ನಿಧಿಯತ್ತ ಗಮನ ಹರಿಸಿದಾಗ ನಿಧಿ ಮಲಗಿದ್ದನ್ನು ನೋಡಿದಳು. ಅವಳು ತನ್ನ ಪುಸ್ತಕವನ್ನು ಬದಿಗಿಟ್ಟು ಎದ್ದು ನಿಧಿಯ ಬಳಿಗೆ ಬಂದಳು. ಅವಳು ನಿಧಾನವಾಗಿ ಅವಳ ಕೈಯಿಂದ ಪುಸ್ತಕವನ್ನು ತೆಗೆದುಕೊಂಡು ಅವಳ ತಲೆಯ ಕೆಳಗೆ ದಿಂಬನ್ನು ಇಟ್ಟಳು. ಮೀರಾ ಪುಸ್ತಕವನ್ನು ಮೇಜಿನ ಮೇಲೆ ಇರಿಸಿ ನಂತರ ಕಂಬಳಿ ಎತ್ತಿಕೊಂಡು ನಿಧಿಗೆ ಹೊದ್ದಿಸಿದಳು. ನಂತರ ಮೀರಾ ಕುರ್ಚಿಯ ಮೇಲೆ ಕುಳಿತು ತನ್ನ ಪುಸ್ತಕವನ್ನು ಓದುವುದರಲ್ಲಿ ನಿರತಳಾದಳು. ಸ್ವಲ್ಪ ಸಮಯದ ನಂತರ ಮೀರಾಳ ಕಣ್ಣಿಗೆ ನಿದ್ದೆ ಬರತೊಡಗಿದ್ದು. ಅವಳು ಆಕಳಿಸಲು ಪ್ರಾರಂಭಿಸಿದಾಗ ಪುಸ್ತಕವನ್ನು ಮುಚ್ಚಿ ಮೇಜಿನ ಮೇಲೆ ಇಟ್ಟಳು. ಗಡಿಯಾರವನ್ನು ನೋಡಿದಾಗ ರಾತ್ರಿ 12 ಗಂಟೆಯಾಗಿತ್ತು. ನಿಧಿ ತನ್ನ ಫ್ರೆಂಡ್ ವಿನೀತ್ನ ಪುಸ್ತಕವನ್ನು ಕೆಳಗೆ ಕೊಟ್ಟಿದ್ದು ಮೀರಾಗೆ ನೆನಪಾಯಿತು. ಅದು ಬಹುಶಃ ಕೆಳಗಡೆಯೇ ಇದೆ, ಅದನ್ನು ತಂದು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುತ್ತೇನೆ, ನಾಳೆ ಬೆಳಿಗ್ಗೆ ವಿನೀತ್ಗೆ ಕಾಲೇಜಿನಲ್ಲಿ ಹಿಂತಿರುಗಿಸಿ ಬರುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಕೆಳಗಿಳಿದಳು ಮೀರಾ. ಮೀರಾ ಕೆಳಗೆ ಬಂದಳು. ಎಲ್ಲರೂ ಮಲಗಿದ್ದರು. ನಿಧಾನವಾಗಿ ಮೇಜಿನ ಮೇಲಿಟ್ಟಿದ್ದ ಪುಸ್ತಕವನ್ನು ಕೈಗೆತ್ತಿಕೊಂಡು ಹೊರಡುವಷ್ಟರಲ್ಲಿ ಕಿಟಕಿಯ ಬಳಿ ಹತ್ತಲು ಯತ್ನಿಸುತ್ತಿದ್ದ ಯಾರದೋ ನೆರಳು ಕಂಡಿತು. ಮೀರಾ ಎಚ್ಚರಿಕೆಯಿಂದ ನೋಡಲು ಪ್ರಯತ್ನಿಸಿದಳು. ಆದರೆ ಆ ಬದಿಯಲ್ಲಿ ತುಂಬ ಕತ್ತಲೆಯಾದ ಕಾರಣ ನೋಡಲು ಸಾಧ್ಯವಾಗಲಿಲ್ಲ. ಅವನು ಕಳ್ಳನಾಗಿರಬಹುದು, ಇಲ್ಲದಿದ್ದರೆ ಅವನು ಗೋಡೆಯನ್ನು ಹತ್ತಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಏನಾದರೂ ಮಾಡಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಸದ್ದಿಲ್ಲದೆ ಮೆಟ್ಟಿಲು ಹತ್ತತೊಡಗಿದಳು. ಮುಂದುವರಿಯುವುದು.